ಹರಿ ಓಂ ಶಾರದಾ ಗುರುಭ್ಯೋ ನಮಃ. ಮಹಾಗಣಪತಿಯೇ ನಮಃ. ಮಹಾಸರಸ್ವತಿಯೇ ನಮಃ. ಈ ದಿನ ಪಾಠ ಜ್ಯೋತಿಷ್ಯ ಪಾಠ ಮೂರನೇದು. ಮೂರನೇದಕ್ಕೆ ನಿನ್ನೆ ಎಲ್ಲ ಮೇಷಾದಿ 12 ರಾಶಿಗಳು ಹೇಳಿದ್ದೆ, 27 ನಕ್ಷತ್ರಗಳನ್ನು ಹೇಳಿದ್ದೆ. ಮೇಷಾದಿ ರಾಶಿಗಳಲ್ಲಿ 12 ರಾಶಿಗಳು ಒಂದು ವ್ಯಾಸ ಅಂದರೆ 360 ಡಿಗ್ರಿಗಳು. ಅದರಲ್ಲಿ 12 ಭಾಗ ಮಾಡಿದಾಗ 30 ಡಿಗ್ರಿಗಳೇ ಒಂದು ಮನೆ ಬರುತ್ತೆ. 12 3 36 ಆಗುತ್ತೆ. ಆ 36ರಲ್ಲಿ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಅದು ಕ್ಲಾಕ್ ವೈಸ್ ಬರುತ್ತೆ. ಮೇಷದಿಂದ 12ನೇ ಮನೆ ಮೇನದವರೆಗೂ ಬರುತ್ತೆ. 30 ಡಿಗ್ರಿನಲ್ಲಿ ಇವಾಗ ಇದೆಲ್ಲ ಏನಪ್ಪ ಅಂದರೆ ಜಾಮೆಟ್ರಿ ಲೆಕ್ಕ. ಜಾಮೆಟ್ರಿ ಹೇಗೆ ಅಂದರೆ ಇದರಲ್ಲಿ 30 ಡಿಗ್ರೀಸ್ ಒಂದು ಮನೆ. ಅದೇ ಥರ ಟ್ರಯಾಂಗಲ್ ಇರುತ್ತೆ, ರೆಕ್ಟ್ಯಾಂಗಲ್ ಇರುತ್ತೆ, ಕೇಂದ್ರಗಳು ಮತ್ತು ತ್ರಿಕೋಣಗಳು. ಕೇಳಿದ್ದೀರಿ ತ್ರಿಕೋಣಗಳು ಅಂತ? ಆ ಥರ ಎಲ್ಲ ಇದ್ದಾರೆ. ಅದೆಲ್ಲ ಮುಂದೆ ಪಾಠ ಹೇಳೋಣ. ಇವಾಗ 27 ನಕ್ಷತ್ರಗಳನ್ನು ಹೇಗೆ ರಾಶಿಗಳಿಗೆ ಹಂಚಿದ್ದಾರೆ ಅಂತ ಒಂದು ನಮ್ಮ ಮಾಡ್ಕೊಂಬಿಟ್ರೆ, 27 ನಕ್ಷತ್ರಗಳು ಹೇಳಿದೆ. 108 ಪಾದಗಳಾಗುತ್ತೆ. 9 ಪಾದಕ್ಕೆ ಒಂದು ಮನೆ ಆಗುತ್ತೆ. ಅಂದರೆ ಒಂದು ನಕ್ಷತ್ರಕ್ಕೆ 13 ಡಿಗ್ರಿ 20 ನಿಮಿಷ. ಅದೇ ಥರ ಒಂದು ಪಾದಕ್ಕೆ 3 ಡಿಗ್ರಿ 20 ನಿಮಿಷ. ಆ ಥರ ಲೆಕ್ಕ ಹಾಕ್ಕೊಂಡಾಗ 30 ಡಿಗ್ರಿಗೆ 9 ಪಾದಗಳಾಗುತ್ತೆ. 9 ಪಾದಗಳನ್ನ ಇಟ್ಕೊಂಡು 350 ಡಿಗ್ರಿಗೂ ಲೆಕ್ಕ ಆಗುತ್ತೆ. ನೀವೆಲ್ಲ ಒಂಟಿಕೊಪ್ಪಲ್ ಪಂಚಾಂಗ ನೋಡಿಕೊಂಡ್ರೆ ಅದ್ರಲ್ಲಿ ಗೊತ್ತಾಗುತ್ತೆ. ಒಂಟಿಕೊಪ್ಪಲ್ ಪಂಚಾಂಗನಲ್ಲಿ ಡಿಗ್ರೀಸ್ ಇದೆ. ಹೇಗೆ ಹಂಚಬೇಕು ಅನ್ನೋದಕ್ಕೆ ಇದೆ. ಅಶ್ವಿನಿ ಭರಣಿ ಕೃತ್ತಿಕ ಪಾದಂ ಅಶ್ವಿನಿ ಭರಣಿ ಕೃತ್ತಿಕ 1ನೇ ಪಾದ ಸೇರಿದ್ರೆ ಮೇಷರಾಶಿ, ಕೃತ್ತಿಕ 3ನೇ ಪಾದ, ರೋಹಿಣಿ ಮೃಗಶಿರ 2ನೇ ಪಾದ, 2 ಪಾದಗಳು ಸೇರಿದರೆ ವೃಷಭ ರಾಶಿ ಆಗುತ್ತೆ. ಈ ಥರ ಹಂಚ್ಕೊಂಡಿದ್ದಾರೆ. ಅದನ್ನೆಲ್ಲ ನೀವು ಇದರಲ್ಲಿ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ನೋಡಿ ಕಲ್ತ್ಕೋಬೋದು. ಆ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ನೋಡಿ ಕಲ್ತ್ಕೊಂಡ್ರೆ ಅದೆಲ್ಲ ನಾನು ಅದೇ ಥರ ಹೇಳ್ತೀನಿ. ಆಮೇಲೆ ನಿಮ್ಮಲ್ಲಿ ಒಂದು ಇದಿರುತ್ತೆ, ನಂದು ರಾಶಿ ಯಾವುದು, ನನ್ನ ನಕ್ಷತ್ರ ಯಾವುದು ಅಂತ ಹೇಳ್ತೀರಲ್ಲ. ಆ ರಾಶಿಗೂ ನಕ್ಷತ್ರಕ್ಕೂ ಒಂದು ಇದಿದೆ. ಅದ್ರದ್ದು ಇನ್ನೊಂದು ದಿನ ಹೇಳೋಣ. ಇವಾಗ ಸೂರ್ಯನು ಯಾವ ರಾಶಿನಲ್ಲಿರ್ತಾನೋ ಆ ರಾಶಿಯಿಂದ ನಮ್ಮ ಲಗ್ನ ಶುರುವಾಗುತ್ತೆ. ಬೆಳಗ್ಗೆ ಸೂರ್ಯೋದಯದಲ್ಲಿ ಆ ರಾಶಿನಲ್ಲಿರ್ತಾನೆ ಸೂರ್ಯ. ಅಲ್ಲಿಂದ ಕಾಮನ್ನಾಗಿ 2 ಅವರ್ ಅಂತ ಒಂದೊಂದು ಇದಕ್ಕೆ ಹೇಳ್ತಾರೆ. ಒಂದು ಗ್ರಹಕ್ಕೆ, ಒಂದು ಲಗ್ನಕ್ಕೆ 2 ಅವರು. ಮೇಷ ಲಗ್ನ 2 ಅವರು, ವೃಷಭ ಲಗ್ನ 2 ಅವರು ಅಂತ. ಅದು ಏನಾಗುತ್ತೆ ಅಂದರೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ಸ್ ಮೇಲೆ ಹೋಗುತ್ತೆ ಎಷ್ಟು ಹೊತ್ತು ಅಂತ. 1 ಗಂಟೆ 47 ನಿಮಿಷ, 1 ಗಂಟೆ 32 ನಿಮಿಷ, ಈ ಥರ ಚೇಂಜಸ್ ಇರುತ್ತೆ. ಆ ಚೇಂಜಸ್ ಇದ್ದಾಗ ಆಮೇಲೆ ಅದಕ್ಕೆ ಯಾವ ಊರಿನಲ್ಲಿ, ಅದಕ್ಕೆ ಕೇಳೋದು ಯಾವ ಊರಿನಲ್ಲಿ ಹುಟ್ಟಿದ್ರು ಅಂತ ಕೇಳೋದು. ಆ ಹುಟ್ಟಿದ ಊರಿನಲ್ಲಿ ಸೂರ್ಯೋದಯ ಎಷ್ಟೊತ್ತಾಗುತ್ತೆ, ಆ ಲಗ್ನ ಎಷ್ಟೊತ್ತಾಗುತ್ತೆ ಅನ್ನೋದಕ್ಕೆಲ್ಲ ಒಂದು ವಿವರ ಇದೆ. ಆ ವಿವರಗಳೆಲ್ಲ ನಿಧಾನವಾಗಿ ಹೇಳೋಣ. ಇವಾಗ 12 ರಾಶಿಗಳದ ಹೇಗೆ ಹಂಚಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ಇದೆಲ್ಲ ಹೇಳಬೇಕಾದ್ರೆ ಸಾಫ್ಟ್ವೇರ್ಗಳಲ್ಲೆಲ್ಲ ಬಂದುಬಿಟ್ಟಿದೆ. ಇದೆಲ್ಲ ನೀವೇನಿದ್ರು ಇನ್ನೇನಿದ್ರು ಏನು ಕಲ್ತ್ಕೋಬೇಕು ಅಂದರೆ ರಾಶಿ ಮತ್ತು ನಕ್ಷತ್ರಗಳಿಗೆ ಮತ್ತು ಗ್ರಹಗಳಿಗೆ ಯಾವ್ಯಾವುದು ಕಾರಕತ್ವ ಅಂತ ಹೇಳ್ತೀವಿ. ಕಾರಕತ್ವ ಅಂದರೆ ಆ ರಾಶಿದು ಕಾರಕತ್ವ ಏನು, ಆ ನಕ್ಷತ್ರದ ಕಾರಕತ್ವ ಏನು, ಆಮೇಲೆ ಆ ಗ್ರಹದ ಕಾರಕತ್ವ ಏನು, ರವಿ ಏನು ಮಾಡ್ತಾನೆ, ಚಂದ್ರ ಏನು ಮಾಡ್ತಾನೆ, ಕುಜ ಏನು ಮಾಡ್ತಾನೆ, ಈ ಥರ ಬುಧ ಏನು ಮಾಡ್ತಾನೆ, ಶುಕ್ರ, ಇದೆಲ್ಲ ಏನೇನು ಮಾಡ್ತಾರೆ ಅನ್ನೋದಕ್ಕೆ ಎಲ್ಲ ವಿವರ ಹೇಳ್ತಾ ಬರ್ತೀನಿ. ಅದೆಲ್ಲ ಇಟ್ಕೊಂಡಿದ್ರೆ ನಿಮಗೆ ಪ್ರೊಡಕ್ಷನ್ ಹೇಳೋದಕ್ಕೆ ಸರಿಯಾಗುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಮಾಡಿ ಇವತ್ತಿಗೆ ನಿಲ್ಲಿಸೋಣ ಅಂತ ಇವತ್ತೆಲ್ಲ ಅದೆಲ್ಲ ಕಲ್ತ್ಕೊಂಡ ಮೇಲೆ ಇದೆಲ್ಲ ಇನ್ನೊಂದು ದಿನ ಹೇಳ್ತೀನಿ. ಇದು ಇವತ್ತಿಗೆ ಸಾಕು. 3ನೇ ಪಾಠ. 4ನೇ ಪಾಠ ನೆಕ್ಸ್ಟ್ ಹೇಳೋಣ.